ನಮಸ್ಕಾರ. ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾರೆ. ತಾವು ಏನು ಹೇಳ್ತೀರಾ ಸರ್ ಇದಕ್ಕೆ? ಕೃಷ್ಣದೇವರಾಯ ಸಂಘದಿಂದ ವರ್ಷ ಅದ್ದೂರಿಯಾಗಿ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವನೇ ಅಂತಲ್ಲ, ವರ್ಷ 9 ಕಾಲ ನೀವು ಯಾವಾಗೇ ಬಂದು ನೋಡಿ, ನಮ್ಮ 58 ಬಸ್ ಸ್ಟಾಪಲ್ಲಿ ಯಾವಾಗಲೂ ಕನ್ನಡದ ಬೋಟ ಇದ್ದೇ ಇರುತ್ತೆ. ಈ ನಮ್ಮ ಕಿಟ್ಟಣ್ಣ ಇರ್ಬೋದು, ಹಂಗೆ ಶೋ ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ನಮ್ಮ ಕನ್ನಡನ ಎತ್ತರಕ್ಕೆ ಬೆಳೆಸ್ತಾರೆ ಅಂತ ನಾವು ಹಾರೈಸೋಣ. ನಾಯಕರಾದಂಥ ಕೃಷ್ಣಪ್ಪನವ್ರು ಬರಬೇಕಾಯ್ತು ಇವತ್ತು. ಅವ್ರಿಗೆ ತುಂಬಾ ಜಾಸ್ತಿ ಬೇರೆ ಕಡೆ ಎಲ್ಲ ಫಂಕ್ಷನ್ ಇರೋದ್ರಿಂದ ಅವರು ಗೈರಾಗಿ ನಮ್ಮ ನಾಯಕರಾದಂಥ ಯುವಕರ ಆಶಾಕಿರಣ ಆದಂಥ ಪ್ರದೀಪ್ ಕೃಷ್ಣ ಅವರು ಬಂದು ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರೂ ಇಲ್ಲಿ ನಮ್ಮ MLA ಸಾಹೇಬ್ರದ್ದು ತುಂಬಾ ನಮಗೆಲ್ಲರಿಗೂ ಬೆಣ್ತತ್ತಿ ಪ್ರೋತ್ಸಾಹ ಮಾಡ್ತಾರೆ. ಸರ್, ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಕಿಟ್ಟಿ ಸಾರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ. ತಾವು ಎಲ್ಲ ಸಮಾಜ ಸೇವನೆ ಮಾಡ್ಕೊಂಬರ್ತಾವೆ. ಅವ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಸರ್, ಅದ್ರ ಬಗ್ಗೆ ನಾವೊಂದು ಒಂದು ಚಕಾರ ಎತ್ತಂಗಿಲ್ಲ. ಇಲ್ಲಿ ಅಂತಲ್ಲ, ಇಲ್ಲಿ ನಮ್ಮ ಕಿಟ್ಟಣ್ಣ ಇಡೀ ಬ್ಯಾಡ್ರನ್ಪುರ ಇರ್ಬೋದು ಅಥವಾ ವಿಜಯನಗರ ಕ್ಷೇತ್ರದಲ್ಲಿ ಯಾರು ಮಾಡದೇ ಇರಲಿ, ಅವರು ವರ್ಷನೂ ಯಾರು ಬರದೇ ಇರಲಿ ಅವ್ರು ಮಾಡೇ ಮಾಡ್ತಾರೆ. ಕನ್ನಡಕ್ಕೋಸ್ಕರ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ. ಯಾವಾಗಲೂ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ನನ್ನ ಮೇಲೆ ಇರಲಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಾಗರಿಕರಿಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಈ ಕಾರ್ಯಕ್ರಮದ ದುಬಾರಿ ಕಿಟ್ಟಿ ಹಾಗೂ ಸಂಘದಲ್ಲಿ ಹಾಗೂ ಕೂಡ ರಾಜ್ಯೋತ್ಸವ ಶುಭಾಶಯಗಳು. ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಯಾತಕ್ಕೆ ಮಾಡಬೇಕು ಅಂತಂದರೆ, ಈ ಮಕ್ಕಳಿಗೆ ಆಟ ಆಡೋದು ಅಲ್ಲೇ ಗೊತ್ತಾಗುತ್ತೆ. ನಮ್ಮ ಕನ್ನಡ ನಾಡಿನ ಮಣ್ಣಿನ ನೀರಿನ ಪ್ರತಿಯೊಂದು ಹೋರಾಟವನ್ನು ಕನ್ನಡ ಭಾಷೆ ಉಳ್ಕೋಬೇಕಂದ್ರೆ ಕನ್ನಡ ಇಂಥ ಸಂಘಟನೆಗಳು ಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳಿದೆ. ಇವತ್ತು ಸಂಘಟನೆಗಳಿಲ್ಲ ಅಂತ ಅಂದರೆ ಇವತ್ತು ಬೆಂಗಳೂರು ಬರೀ ಇಂಗ್ಲೀಷ್ ಬೋರ್ಡ್ ಕಾಣ್ತಾ ಇತ್ತು, ಹಿಂದಿ ಬೋರ್ಡ್ ಕಾಣ್ತಾ ಇತ್ತು. ಇವತ್ತು ಪ್ರತಿ ಅಂಗಡಿಯಲ್ಲಿ, ಹೋಟೆಲಲ್ಲಿ ಇವತ್ತು ಕನ್ನಡದ ಭಾಷೆ ಬರೆದಿದ್ದಾರೆ ಅಂತಂದರೆ ನಮ್ಮ ಕಿಟ್ಟಿ ಅಂತ ಹೋರಾಟಗಾರ ಸಂಘಟನೆಗಳಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಂಡಿದೆ. ಇವತ್ತು ಕನ್ನಡ ಜನ ಇವಾಗ ಹಾಡಿನಲ್ಲಿ ಗೊತ್ತಾಯಿತು, ಸೌಹೃದಿಗಳು ಎಲ್ಲರೂ ನಾವು ಸ್ವೀಕರಿಸ್ತೀವಿ. ಪ್ರತಿಯೊಬ್ಬರು ಬೇರೆ ರಾಜ್ಯದವರು ಕೂಡ ಸ್ವೀಕರಿಸ್ತೀವಿ. ಬಟ್ ಅವರಿಗೆ ನಮ್ಮ ಭಾಷೆಯನ್ನು ಕಲಿಸ್ಕೊಡ್ಬೇಕು. ಅವ್ರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ನೀರು, ನಮ್ಮ ಜಗತ್ತು ಕುಡಿಬೇಕಾದ್ರೆ ನಮ್ಮ ಭಾಷೆಯನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು. ನಮ್ಮ ಕರ್ತವ್ಯ. ನಾವೇನು ಮಾಡ್ತೀವಿ, ಇವತ್ತು ಬಂದಾಗ ಅವ್ರ ಭಾಷೆನ ಮಾತಾಡ್ತೀವಿ. ಹಿಂದಿ ನಾವು ಮಾತಾಡೋದು. ನಾವು ಕನ್ನಡ ಮಾತಾಡೋ ಅವ್ರಿಗೆ ಕನ್ನಡ ಕಲಿಸ್ಕೊಡ್ಬೇಕು ಅವ್ರಿಗೆ ನಾವು. ಅವಾಗ ನಮ್ಮ ಭಾಷೆ ಇವತ್ತು ಮಕ್ಕಳು ನೋಡಿ ಕೆಚ್ಚದಂಗೆ ಹಾಡು ಹೇಳೋದು ಅಂತಂದರೆ ಅದು ಕನ್ನಡ ಗತ್ತು. ಆ ಮಕ್ಕಳು ಕೂಡ ಬಂದಿದೆ ಇವತ್ತು. ಅದು ದೊಡ್ಡ ಚಿಕ್ಕ ಮಕ್ಕಳಲ್ಲಿ ಬೆಳೆಸ್ಕೊಳ್ಳೋದಾಗ ಮುಂದೆ ನಾವು ಪ್ರತಿಯೊಂದು ಎಲ್ಲರೂ ತೊಂದರೆ ಆದಾಗ, ನಾವು ನೀರು ವಿಚಾರದಲ್ಲಿ, ಇನ್ನೊಂದು ಮಣ್ಣಿನ ವಿಚಾರದಲ್ಲಿ ಬಂದಾಗ ಕನ್ನಡಿಗ ಸಿಡಿದೇಳಬೇಕು ಅಂತ ಕೆಲಸವನ್ನ ಈ ನಮ್ಮ ಕಿಟ್ಟಿ ಅಂತ ಸಂಘಟನೆಗಳು ಇವತ್ತು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಕನ್ನಡಿಗರಲ್ಲಿ ಬೆಚ್ಚ ಬೀಳ್ತಾರೆ ಇಡೀ ದೇಶದಲ್ಲಿ. ಇವತ್ತು ಆ ಮಟ್ಟಿಗೆ ನಾವು ಅದನ್ನ ನಾವು ಉಳಿಸ್ಕೋಬೇಕು, ಬೆಳೆಸಬೇಕು. ಇಂಥ ಸಂಘಟನೆಗಳ ಜೊತೆ ನಾವು ಕೈಗೂಡಿಸ್ಬೇಕು. ಅದನ್ನ ನಾವು ಪ್ರತಿಯೊಂದು ಹೋರಾಟ ಮಾಡಬೇಕಾಗಿದೆ. ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯ ಆಚರಿಸಿದ ಕೃಷ್ಣದೇವರ ಸಂಘಟನೆಯ ಕೃಷ್ಣ ಅವರೇ ಹಾಗೂ ಸ್ನೇಹಿತರೆ, ಹೀಗೆ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅಂತ ವಿಶೇಷ ಅಂತೂ ಇಲ್ಲ. ನಮಗೆ ಪಕ್ಕದಲ್ಲಿ ಕನ್ನಡ ಕಲಿಯದೇ ಇರೋರಿಗೆ ಅಥವಾ ಗೊತ್ತಿಲ್ಲದೆ ಇರೋರಿಗೆ ದಿನಕ್ಕೊಂದು ಭಾಷೆ ತರ ಕನ್ನಡ ಪದನ ಕಲಿಸಿದ್ರು ಅದು ಉತ್ತಮವಾದ ಕನ್ನಡ ಕಾರ್ಯಕ್ರಮವಾಗುತ್ತೆ. ಕನ್ನಡನ ಉಳಿಸಿ ಬೆಳೆಸಾಗುತ್ತೆ. ಈ ವಿಚಾರದಲ್ಲಿ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ನಮ್ಮ ಕನ್ನಡತನನ ಹೆಮ್ಮೆಯಿಂದ ತೋರಿಸಿ ಪ್ರತಿಯೊಬ್ಬ ಕನ್ನಡೇತರರಿಗೂ ಕನ್ನಡ ಕಲಿಸಬೇಕಂತ ನನ್ನ ಮನವಿ. ನಮಸ್ಕಾರ.